ಏನು 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 ಅಂದೀಯ ನೀನು? ನಿಮ್ಮ ಅವ್ವ ಹೋಗಿ ಕಡಾಳ ಮೇಲೆ ಕುತ್ಕೊಂಡು ಹರಟೆ ಹೊಡಿತಾವಳಲ್ಲ, ಇಲ್ಲಿ ಮನೆ ಭಂಗ ಮಾಡೋರು ಯಾರು? ಪಾತ್ರೆ ನೋಡ್ರ ಪಾಟಿ ಬಿದ್ದವೆ, ಬೆಳಿಕಬೇಕು ಅಂತ ಗೊತ್ತಾಯ್ಕಿಲ್ವಾ? ಹೋಗ್ಬಿಟ್ಟು ಕಂಡಾಳ ಮೇಲೆ ಕುತ್ಕೊಂಡು ಹರಟೆ ಹೊಡಿತಾವಳಲ್ಲ, ಅಲ್ಲ ವಯಸ್ಸಾಗದೆ ಹೊರ್ತು ಬುದ್ಧಿ ಬೆಳೆದ್ರೆ ನಿಮ್ಮ ಊರಿಗೊಂದು ಚೂರುವೆ. ಅದೇನಂಗೆ ಅವ್ರಿವ್ರ ಮೇಲೆ ನಿಂತ್ಕೊಳ್ಳೋದು? ಏನು ಇಟ್ಟು ಬಟ್ಟೆ ಕೊಟ್ಟಾರ ಅವರು? ಇಲ್ಲ ಇನ್ನೇನಾದ್ರು ಕೊಟ್ಟಾರ? ಮಾನ ಮರೋದಿ ಬೇಡ ನಿಮ್ಮ ಅವ್ವನಿಗೆ? ಯಾಕೆ ಹೋಗ್ಬೇಕು? ನಮ್ಮ ಯೋಗ್ಯತೆ ಏನು, ನಮ್ಮ ಪ್ರೆಸ್ಟೀಜ್ ಏನು ಅದು ಉಳಿಸ್ಕೋಬೇಕು ಅನ್ನೋ ಜ್ಞಾನ ಇಲ್ವಾ? ಮನೆ ಮನೆ ತಿರ್ಗಕ್ಕೆ ನಿಂತಿದ್ದಾಳಲ್ಲ, ಬುದ್ಧಿ ಬೇಡ ಒಂಚೂರುವೆ? ಹೇಳ್ಬೇಕಾರೆ ನೀನು ನಿನ್ನೆ ಹೇಳಕ್ಕಾಯ್ಕಿಲ್ಲ ನಾವೆಲ್ಲನೂ. ನೋಡು, ನಮ್ಮ ಅವ್ನಿಗೆ ವಯಸ್ಸಾಯ್ತು, ಇನ್ನೇನು ಆರಾಮಾಗಿ ಎಲ್ಲಾರು ತಿರ್ಗಾಡ್ಕೊಂಡಿರ್ಲಿ ಬಿಡು. ಎಲ್ಲೆಲ್ಲಾರು ತಿರ್ಗಾಡ್ಕೊಂಡಿದ್ಬಿಡ್ಲಿ. ನೀನು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ನೀನು. ಎಲ್ಲೆಲ್ಲ ತಿರ್ಗಾಡ್ಕೊಂಡಿದ್ಬಿಟ್ರೆ ಇಲ್ಲಿ ಮನೆ ಬಂಗ ಯಾರು ನಿಮ್ಮ ಅಪ್ಪ ಮಾಡಣ? ಮನೆ ಬಂಗವ ಏನು ಹೇಳ್ತಾ ಇದ್ಯಾ ನೀನು? ಬುದ್ಧಿ ಇಲ್ವಾ ನಿನಗೆ? ತಿರ್ಗಿಕೊಂಡಿದ್ಬಿಡ್ಲೆ ತಗೊಂಡು ಬಿಟ್ಬಿಟ್ರೆ ಇಲ್ಲ ಮನೆ ಕೆಲಸ ಮಾಡೋರು ಯಾರು? ಜ್ಞಾನಮಾನ ಅನ್ನೋದು ಹೊಸಿದಾರೆ ಇರಬೇಕು ಮನ್ಸನ್ಗೆ. ನೀನು ಸುಮಾರಾಗೆ ಇದೆಯಾ ನೀನು? ಪರವಾಗಿಲ್ಲ ಅಲ್ಲ. ಎಷ್ಟು ಮಟ್ಟಿಗೆ ಹೇಳ್ತಾ ಇದೀನಿ ನೋಡು, ಎಷ್ಟು ಮಟ್ಟಿಗೆ ಹೇಳ್ತಾ ಇದೀಯ ಅಂತವ. ಇಲ್ಲಿ ಮನೆ ಕೆಲಸ ಮಾಡೋರು ಯಾರು? ತಿಂದಿದ್ದು ತಟ್ಟೆನೂ ಇದ್ದ ಕೂತ್ಕೊತಾಳೆ. ಏನು ಇಲ್ಲಿ ಇರೋ ಬಿಕಾರಿಗಳೇನ ನಾವು ಹಂಗಾರೆ? ಜ್ಞಾನ ಬೇಡವಾ, ಮಾನ ಬೇಡವಾ? ಮುಚ್ಕೊಂಡು ನಂಗೆ ಕೆಲಸ ಮಾಡಕ್ಕೆ ಹೇಳಿ ನಿಮ್ಮ ಅವನಿಗೆ. ನೀನು ಹೇಳಿದ್ರು ಗೌರವ, ಇಲ್ಲ ನಾನು ಹೇಳಿದ್ರು ಮಾತ್ರವ ಸರಿ ಹೇಳ್ತೀನಿ ನಾನು. ಏಯ್, ಇದೇನು ಹಿಂಗೆ ಆಡ್ತಾಯಿದ್ದೀನಿ ನೀನು? ಅಲ್ಲ, ಆಸ್ತಿ ಬರ್ಸ್ಕೊಳಕ್ಕೆ ಮುಂಚೆ ಒಂಥರ ಇದೆ, ಈಗ ಒಂಥರ ಆಡ್ತಾಯಿದ್ದೀರಿ ಯಾಕೆ? ಆಸ್ತಿ ಬರ್ಸ್ಕೊಬಿಟ್ಟಿದ್ದೀನಿ ಅನ್ಬಿಟ್ಟ? ನೋಡು, ಇವೆಲ್ಲ ಸರಿ ಇಲ್ಲ ನಿನಗೆ. ಏನು ಮಾಡಿಯ ನೀನು? ಏನು ಮಾಡಿಯ ನೀನು ಅಂತ ಕುತ್ಕೊಂಡು ಬಿಟ್ಟು ಇರ್ತೀನಿ ಕುತ್ಕೊಬಿಟ್ರೆ ಅವಳನ್ನ ಮಾಡಿ ಮಾಡಿ ಇಕ್ಕಾಕದ ನಾನು. ನನಗೆ ಮೈ ಕೈ ಎಲ್ಲ ನೋವು ಬಂದು ಸಾಯ್ತಾ ಕುಂತೀನಿ. ಹುಷಾರಿಲ್ಲ ಅಂತ ಏನು ಗೊತ್ತು ಒಳಗೆ. ರಾತ್ರಿನೇ ಹೇಳಿನಿ ಮನೆ ಕಬೇಕಾದ್ರೆ ನಾಳೆಗೆ ಹುಷಾರಿಲ್ದಂಗೆ ಆಯ್ತದೆ ಅಂದ್ಬಿಟ್ಟು. ಅದೇನು ಗೊತ್ತು? ಮನೆ ಕಳಕಿದ್ ಮುಂಚೆಗೆ ನಾಳೆಗೆ ಬರೋದು ಇವತ್ತೇ ಭವಿಷ್ಯ ನೋಡ್ಬಿಡ್ತೀಯಲ್ಲ ಏನು ಸ್ವಾಮೀಜಿ ನೀನು? ನೋಡು, ಜಾಸ್ತಿ ಮಾತು ಕಿತ್ತಾಡ್ಬೇಡ ನೀನು, ಜಾಸ್ತಿ ವಾದ ಮಾಡ್ಬೇಡ ಅನ್ಬಿಟ್ಟು ನೀನು ಹೇಳ್ತೇನೆ. ಓ ಪರವಾಗಿಲ್ಲ ನೀನುವೇ. ನನ್ನ ರಾತ್ರಿ ಆಯ್ತಿದ್ದು ನೋಡಿದ್ರೆ ನನಗೆ ಹೆಂಗಾಯ್ತಿತ್ತು ಗೊತ್ತಾ? ಅದಕ್ಕೋಸ್ಕರ ಹೇಳ್ದೆ ನಾನು ಹುಷಾರು ತಪ್ಪ ಲಕ್ಷಣ ಕಾಣ್ತದೆ ಅಂತವ. ಓ ಪರವಾಗಿಲ್ಲ ನೀನುವೇ. ಈಗ ನಿಮ್ಮ ಅವ್ವ ಏನು ಕೆಲಸ ಮಾಡ್ದಾಗ ಕುತ್ಕೊಬಿಡ್ಬೇಕು, ನಾನು ಕೆಲಸ ಮಾಡ್ಬೇಕಾ? ನಿನ್ನಂತ ಗಂಡನೇ ಬೇಕು, ಪಡಿಬೇಕು ಹೇಳಿ ಕೇಳಿ. ನೋಡು, ನನ್ನ ಮಾತಾ ಕೇಳು. ಈಗ ಹೂನ್ ಕೊಟ್ಟೆ ನೀನು ಕಾದಾಡಿದ್ರೆ ನೋಡು ಜನ ಏನಕ್ಕಿಲ್ಲ. ಅವ ಮತ್ತು ಆಸ್ತಿ ಬರ್ಸ್ಕೊಂಡು ಗಂಟ ಪೂಸಿ ಮಾಡ್ಬಿಟ್ಟು ಬರ್ಸ್ಕೊಬಿಟ್ಟು ಈಗ ನೋಡಿದ್ರೆ ಹಿಂಗೆ ಅಂತವ್ರಲ್ಲ ಅಂತ ನಿನಗೆ ಉಗ್ಯಲ್ ಜನಗಳು. ಯಾವನು ಉಗ್ಯಕ್ಕೆ ಬಂದನು? ಅವ್ನು ಯಾವನು ಬರಲಿ ಅಂತಕ್ಕೆ ಸರಿಯಾಗಿ ಇಳಿಸ್ತೀನಿ ಬರ್ಬೋದಿಯಾ? ಸುಮ್ಮನೆ ಬಿಡ್ತೀನಿ ಅನ್ಕೊಬಿಟ್ಟಿದ್ಯಾ? ಯಾರೋ ಸುಮ್ಮನೆ ಬಿಟ್ಟು ಮಗಳು ಯಾರ ನಾನು ತಿಳ್ಕೊಬಿಡು. ಓ ಏನೋ ಓರಿ ಅಂತ ಸುಮ್ಮನೆ ಇರೋದಕ್ಕೇನೋ ನನಗೆ ಇವೆಲ್ಲ ಹಿಡಿಯೋಕಿಲ್ಲ. ಹೇಳ್ತಾವನಿ ಮನೆ ಭಂಗ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಇರ್ತೀನಿ ಅಂದ್ರೆ ಇರಲಿ, ಇಲ್ಲ ಕಡ್ದೋಯ್ತಾ ಇರಲಿ ಅಷ್ಟೇ. ನನ್ನ ತವೇನು ಮುಲಜ್ಜೆ ಇಲ್ಲ ನನಗೆ. ಕಡ್ದೋಗಿದ್ರೆ ಎಲ್ಲೋದದು? ಇದು ಯಾಕೆ ಹಿಂಗೆ ಆಡ್ತಾಯಿದ್ದೀನಿ ನೀನು? ಎಲ್ಲಾರೇ ಹೋಗ್ಲಿ ಯಾಕೋ. ಉಫ್ ಶಿವಶಂಕರ, ಎಲ್ಲೋಗಿದ್ರಿ? ಅಯ್ಯೋ ಹೋಗಿದ್ದೆ ಕಣವ ಅಲ್ಲಿ ಗಂಟ. ಇವ್ರ ಮನೆತಾವು ಅಲ್ಲ, ಇವಳವಳಲ್ಲವ ಜಯಲಕ್ಷ್ಮಿ, ಅವ್ರ ಮನೆತ ಕುಂತಿದ್ದೆ. ಏನು ಒಸಿ ಸಖೆ ತಾಯಿ, ಅಪ್ಪ ಆಟಿ ಸಖೆ ಆಯ್ತದೆ. ಹೋಗೋಲ್ಲಟ ಸರ್ಬತ್ ಮಾಡ್ಕಬ. ಆಯ್ತಲ್ಲ ಕಣಪ್ಪ, ಆಯ್ತಲ್ಲ. ಏನು ಈ ಥರ ಸಖತ್ತು ಸುಸ್ತು ಸಂಕಟ ಆಯ್ತೈತೆ. ಆಯ್ತೇನೇ ಇಲ್ಲ. ತಿನ್ಕೊಂಡು ಅರ್ಸಕ್ಕೆ ಅವ್ರ ಮನೆ ಸುತ್ತಿದ್ರೆ ಇನ್ನೇನದ್ದು ಸುಸ್ತು ಆಯ್ತದೆ, ಸಂಕಟನೂ ಆಯ್ತದೆ. ಮೈ 3 ದಿವಸ ಕೆಲಸ ಮಾಡಿರ್ತಾನೆ, ತಿಂದಿದ್ದು ಮೈ ಗತ್ತದು. ಏನು ಹಿಂಗಂತ ನೀನು? ಇನ್ನೆಂಗೆ ಅನ್ಬೇಕು? ಯಾಪಾಟಿ ಪಾತ್ರೆ ಬಿದ್ದಿದ್ದಾವು, ಕುತ್ಕೊಂಬೇಳಿಕೋ ತೊಳ್ಕೊ. ಏನದದು? ಏನು ರೋಗ ಬಂದಿದ್ದು ನಿನಗೆ? ಹೋಗೋರಾಗ ಮುತ್ಕೊಂಡೋಗೋರಾಗ ಎಲ್ಲಿ ಹೋಗ್ಬಾರು? ಸರಿಯಾಗಿ ಭಂಗ ಮಾಡ್ಕೊಂಡಿರೋದಿದ್ರೆ ಏನು ಇಲ್ಲ, ಕಡ್ದೋಗಿ ನಿನ್ನ ಮನೆಗೆ ನೀನು. ಇದಕ್ಕೆ ಇದೆ ನೋಡಲ್ಲ ಹೆಂಗೆ ಮಾತಾಡ್ತಿದ್ದಳು. ಅಲ್ಲ ಮನೇನು ಆಸ್ತಿನ ಬರ್ಸ್ಕೊಬಿಟ್ಟು ನೋಡಿ ಹೆಂಗೆ ಮಾತಾಡ್ತಾಳೆ ಅಂತ ನನಗೆ. ಅನ್ಬೋಸು, ನಾನೇನು ಮಾಡಣೆ? ಅದಕ್ಕೆ ಪಾಪ ಅಷ್ಟೊಂದು ಒಳ್ಳೆಯವರು, ಅವ್ರನ್ನ ಮನೇಲಿದ್ದಂಗೆ ಇರ್ದಂಗೆ ಮಾಡ್ಬಿಟ್ಟು ಹೋಗಿ ಕಳಿಸಿದೀಯೇ. ಅದಕ್ಕೆ ಇವೆಲ್ಲ ಅನ್ಬೋಸ್ಬೇಕು ನೀನು. ಅಯ್ಯೋ ಲೋಪ ನನ್ನ ಮಗನೇ ಕಣ್ಣು ಹೋಗು. ಅದಕ್ಕೆ ಎರ್ತಿಗೆ ಹಾಕೊಟ್ಟುಟ ನಮ್ಮ ಅವ್ನು ಓಡಿಸ್ಬಿಡು ಮನೆಯಿಂದ ಹಚ್ಕೆ ಅಂತ. ಆ ಬುದ್ಧಿ ನಾನು ಕಲ್ತಿದ್ದಾನೆ ಹೇಳು. ಏನವ ಏನು ಸಮಾಚಾರ? ಕೆಲಸ ಮಾಡೋದೇನು ಅವಮಾನವ? ಮನೆ ಸುತ್ತಿಯ ನೋಡು, ಅವ್ರಿಗೆ ಸುದ್ದಿ ಮಾತಾಡ್ಕೊಂಡು ಕೂತ್ಕೊಂಡು ಸುತ್ತಿಯ. ನಾನು ಹೇಳ್ತಿರೋದು ಆಗಿದ್ದು ಬಂಗ ಮನೇಲಿ ಮಾಡ್ಕೊಂಡು ಬಿದ್ದಿರು, ಅವ್ರಿಗೆ ಮತ್ತೆ ಹೋಗಬೇಡ ಅಂತ. ನನ್ನ ಸೊಸೆ ಇಕ್ನಿಲ್ಲ, ನನ್ನ ಸೊಸೆ ಬುಡ್ನಿಲ್ಲ ಅಂತ ಹೇಳ್ಕೊಳಕ್ಕೆ ಅಂತ ಓದಿಯಾ? ನಾಚ್ಕಾಯ್ತು ಮನೆ ಜನ್ಮಕ್ಕೆ ಈಗೆಲ್ಲ ಮಾತಾಡೋಕ್ಕೆ ನಿನಗೆ. ಓ ಕಂಡರು ಮನೆ ಸುತ್ಕೊಂಡು ನಿಂತ್ಕೋತ ಹೇಳ್ಕೊಡ್ಬೇಕಾಗಿತ್ತು ನಾನು. ಆಗ ಸರಿ ಅನ್ನೋಳು ಅವಳು ಇವಳು ಅಂತ ಮಾತಾಡ್ಬೇಡ ನೀನು. ಅವಳು ಇವಳು ಅಂತ ಮಾತಾಡ ನಾವು ಸುಮ್ಕೆರಕ್ಕಿಲ್ಲ. ಏನ್ಲಾಯ್ತು ಇದೇನಿದು ಇದು ಅಂತವ? ಆಸ್ತಿ ಬರ್ಸ್ಕೊಳ ಗಂಟ ಗುಟ್ನ ಇದ್ಬಿಟ್ಟು ಈಗ ಈ ಥರ ಎಲ್ಲ ಮಾತಾಡ್ತಿದ್ದೀರಿಯಲ್ಲ ನೀವು. ದೇವ್ರು ಒಳ್ಳೇದು ಕೊಟ್ಟನ ನಿಮಗೆ? ಒಳ್ಳೇದು ಕೊಟ್ಟನ ಹೇಳು. ದೇವ್ರು ನನಗೆ ಒಳ್ಳೇದಾಕಿಲ್ಲ ತಿಳ್ಕೊಬಿಡಿ. ಪರವಾಗಿಲ್ಲ, ನೀವು ಸುಮಾರಾಗೆ ಇದ್ದೀರಿ. ಅಲ್ಲ ನಿಮ್ಮ ಏನೋ ಅನ್ಕೊಂಡಿದ್ದಾನು. ಅಲ್ಲ ಹಿಂಗೆ ನಿಂತಿದೆಯಲ್ಲ ಅವಳು ಏನಾದ್ರು ಮಾತಾಡಲಿ ಅಂದ್ಬಿಟ್ಟು. ಸರಿ ನೀನು ಬುದ್ಧಿ ಕಲ್ತಿರೋದು ನೀನು. ಹೆದರಿಕೆಲ್ಲ ನಿನಗೆ ಅವ್ಳು ಕಂಡ್ರೆ ಹೆದರಿಕೆ ಹೇಳು. ಯಾಕೆ ನಮ್ಮ ಮೌನಾಗ ಮಾತಾಡಿ ಅಂತ ನೀನು ಬಾಯಿ ಒಂದು ಮಾತು ಬತ್ತಿಲ್ವಲ್ಲ? ಹಿಂಗಾದ್ರೆ ಹೆಂಗೆ ಮಾಡೋದು? ಹೆಂಗ್ಲೇ ಮಾಡೋದು? ಅವನು ಮಾತಾಡಂಗಿಲ್ಲ, ನೀನು ಮಾತಾಡಂಗಿಲ್ಲ. ಯಾಕಮ್ಮ ಮಾತಾಡಿಯ ನೀನು? ಯಾಕೆ ಮಾತಾಡಿಯ ಅಂತ
ನಿನ್ನ ಕೈ ನಾನೇನು ಮಾತಾಡ್ಸ್ಕೋಬೇಕು ಅಂತ ನಾನು ಹೇಳ್ತಾ ಇರೋದು. ನನಗೇನು ಹಣೆ ಬರ ಬಂದಿದ್ದದ ನಿನ್ನ ಕೈಲೆಲ್ಲ ಮಾತಾಡ್ಸ್ಕೊಳಕ್ಕೆ? ಆ ಹಣೆ ಬರ ಬಂದಿದ್ದು ಹೇಳು. ಜಾಸ್ತಿ ಮಾತು ಕಿತ್ತಾಡ್ಬೇಡ ನೀನು. ಹುಷಾರು. ಅಲ್ಲಿರೋ ಪಾತ್ರೆ ನುಳಿಗೆ ಬೆಳಿಗ್ಗೆ ಖಾಲಿ ಮಾಡೋ ಸರಿ ನೀನು. ಇಲ್ದಾರ ಮಧ್ಯಾಹ್ನಕ್ಕೆ ಇಟ್ಟಿಕ್ಕಿಲ್ಲ ನಿನಗೆ. ಅಯ್ಯೋ 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 ಮನಾಳಿ ಬರ್ಸ್ಕೋಬೇಕಾರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬರ್ಸ್ಕೊಬಿಟ್ಟು ಈಗ ಹಿಂಗೆ ಅಂತಿದ್ದೀನಿ ನೀನು. ಒಳಗದಂತೆ ನಿನಗೆ ಹಾಕ್ಬಿಟ್ಟೈತೆ ಕಣೆ, ನೀನು ಹಾಳು ಬಿದ್ದೈತೆ ಕಣೆ. ನಿನ್ನ ಏನೋ ಒಂದು ಕಡಿದೆ, ಏನೋ ನನ್ನ ಶ್ವಾಸನ ನನ್ನ ಮಗನ ಚೆನ್ನಾಗಿರ್ಲಿ ಸಂಸಾರ ಸರಿ ಮಾಡೋದಂತ ಮಾಡಿದ್ಕೆ ಇವತ್ತು ನನಗೆ ಬಾಯಿ ಬಂದಂಗೆ ಮಾತಾಡ್ತಿದ್ದೀನಿ ನೀನು. ಒಳ್ಳೆದಾಯ್ತದೆ ನಿನಗೆ, ಒಳ್ಳೆದದ ನಿನಗೆ. ಹಾಳು ಬಿದ್ದೈತೆ, ಧೂಳು ಬಿದ್ದೈತೆ ನೀನು. ಕಾಗೆ ಮುತ್ತಿ ಜಾಸ್ತಿ ಮಾತು ಕಿತ್ತಾಡಿದ್ರೆ ಊಟ ಸಾಕಿ ಒಂದೇ ಸಲ ಸಾಯಿಸ್ಬಿಡ್ತೀನಿ. ಹುಷಾರು. ನೋಡ್ಲ ಮಗ. ನನಗೂ ನೋಡಿ ನೋಡಿ ಸಾಕಾಗದೆ. ನೀನು ನೋಡವ, ನೀನು ಸರಿಯಾಗದ ನಿನಗೆ. ಆಗ ಜಾಸ್ತಿ ಮಾತಾಡ ಕುತ್ಕೊಂಡು ಪಾತ್ರೆ ಬೆಳಗೋಗಿ ಹೋಗಿ. ಅಲ್ಲಕಲ್ಲ ನೋಡ್ಲಾ ಹೆಂಗ್ ಮಾತಾಡ್ತಾ ಇದ್ದಲ್ಲ ಇವಳು. ಅಲ್ಲಕಲ್ಲ ಸಾಯಿಸೋಳಂತಲ್ಲ ನಮ್ಮ ಹೂನ ಯಾಕೆ ಸಾಯಿಸಿ ಅಂತ ನೀನು ಮಾತು ಕೇಳ್ತಿಲ್ವಲ್ಲ ನೀನು ಗುಲಾಮ ನೀನು. ಹಿಂಗೆಲ್ಲ ನೀನು ನೋಡ್ಕೊಳ್ಳೋದು. ನಾನೇನವ ನಾನೇನು ಮಾಡನೆ? ಮಾಡಿದ ಕರ್ಮ ಅನುಭವಿಸೋದೀನು. ನಾನು ಏನಂದೆ ಅವ ಅದಕ್ಕೆ ಕರ್ಕೊಬರೋದ ಕಣವ, ಅದಕ್ಕೆ ಕರ್ಕೊಬರೋದ ಅಂತ ನಾನಂದ್ರೆ ಅವ್ರು ಸಂಸಾರ ಹಾಳು ಮಾಡಿದೆ. ಇವತ್ತು ನೀನು ನೆಮ್ಮದಿಯಾಗಿರಕ್ಕದ ಅವನು ಅಂತವು ಇವಳು ಅಂತವು, ಅವನೆಲ್ಲಿದ್ದಾನೋ ಇವನೆಲ್ಲಿದ್ದಾನೋ ಅವನಂತವು ಜೀವನವ ಚಿದ್ರ ಮಾಡ್ಕೊಂಡು ಅತ್ತಾಗಿತ್ತಾಗ ಹೋಗೋರೆ. ಅವ್ರು ಸಾಪ ತಂಗಿದ್ದ ನಿನಗೆ ತಟ್ಟೆ ತಿಳ್ಕೊಬಿಡು. ಯಾಕೆ ತಟ್ಟದ್ಲ? ಯಾಕೆ ತಟ್ಟ ಸಾಪ? ಅವ್ರನ್ನ ಇರಬೇಡಿ ಬಿಡಬೇಡಿ ಅಂತ ಹೇಳಿದ್ದ ನಾನು. ನೋಡವ, ನೀನು ಮಾಡಿರೋ ತಪ್ಪಂತೂ ನೀನು ಅವತ್ತು ಒಪ್ಕೊಳ್ಳಿಲ್ಲ, ಇವತ್ತು ಒಪ್ಕೊಳ್ಳಿಲ್ಲ. ಏನಾದ್ರು ಮಾಡ್ಕೊಂಡಂಗೆ ಏನು ಚಂದಾಗ ಆಡ್ತೀರಿ ಕಂದ್ರೆ ಗಂಡು ಇರ್ತವೆ. ಅದೇ ಮನೆ ಆಸ್ತಿಯನ್ನು ಹೆಸರು ಬರ್ಸ್ಕೊಬಿಟ್ಟು ಈಗ ಹಿಂಗೆ ಆಡ್ತಾ ಇದ್ದೀರಾ? ಕೇಳಲ್ಲ ನೀನು ಇರ್ತೀಯ? ಹೇಳ ಮೌನ್ಗೆ ಯಾಕೆ ಬೆಳಗ ಕೇಳಿ ತೊಳ್ದೆ ಕೇಳಿ ನಮ್ಮ ಅವ್ನಿಗೂ ಸರಿ ಇಲ್ದೋದೊಳಗೆ ನೀನು ಮಾಡು, ನೀನು ರೋಗ ಬಂದಿತ್ತು ಅಂತ ಉಗಿಯೊಳಗೆ ಅದಾಕಿರಲ್ವ? ಅದಾಕಿರ ನಿನಗೆ ಓಲಲ್ಲ ಓರ ನಿಮ್ಮಂಥ ಮಕ್ಕಳನ್ನ ಎತ್ಕೋಬೇಕನ. ಅಲ್ಲ ನೋಡು ಎಷ್ಟು ಮಟ್ಟಿಗೆ ಹೇಳ್ತಾ ಇದೀಯ ಅಂತ, ಎಷ್ಟು ಮಟ್ಟಿಗೆ ಅಲ್ಲ ಬುದ್ಧಿ ಬೇಡ ಮುನ್ಸೂನ್ ಚೂರಾರಿಯ. ಹೆಂಗೆ ಆಡ್ತಾ ಇದ್ದೀನಿ ನೋಡು ನೀನು. ಹೆಂಗಾಡರವ ಹೇಳು. ಏನು ಮಾಡನಿ? ನಾನು ಆಡ್ತಿದ್ದಾನೆ, ಅವಳು ಆಡ್ತಿರೋದು. ನಾನು ಏನು ಇಲ್ಲ ಅಂದರೆ ಯಾವತ್ತು ಹೆಂಗಿದೆ ಇವತ್ತು ಹಂಗೆ ಇರೋದು. ಇದ್ದಿಕಂತ ಹೋಗಪ್ಪ, ಇದ್ದಿಕಂತ ಹೋಗು. ಅಲ್ಲ ಬರ್ಸ್ಕೊಂಡು 2 ದಿವಸ ಆಗಿಲ್ಲ, ಯಾವ ಥರ ಆಡ್ತಾಳೆ ನೋಡು. ಇವಳು ಇನ್ನೂ ಚೆನ್ನಾಗಿ ನೋಡ್ಕೊಂಡಲ್ಲ ನಾನು ಸಾಯಂಕಾಲದಲ್ಲಿ ನೋಡ್ಕೊಂಡಲ್ಲ ಇವಳು. ಇವಾಗಲೇ ಹಿಂಗೆ ಆಡೋಳು. ಸುಮ್ಮನೆ ಅವಳು ಹೇಳ್ದಂಗೆ ಕೇಳು. ಅದು ಯಾವ ಗಾಚಾರ ಮೇಲೆ ಸಾಯಿಸ್ಬಿಟ್ಟಳು. ಇಲ್ಲ ಹೋಗು. ನನ್ನ ಮಗಳ ಮನೆಗೆ ಹೋಯ್ತೀನಿ ಅನ್ಕತೆ. ನಾನು ಇವಳು ಹಿಂಗೆ ಎಲ್ಲ ಆಡ್ಸ್ಕೊಂಡು ಬಿಟ್ಸ್ಕೊಂಡು ನಾನು ಇರ್ಬೇಕಾ ಇಲ್ಲಿ? ಅಲ್ಲಿ ಹೋಗಿ 4 ದಿವಸ ಇದ್ದು ಬರ್ತೀನಿ. ಹೋಗು. ಕೇಳ್ಕೊಂಡು ಹೋಗವ. ನಾನೇ ಕೇಳನಿ. ನಾನು ಅವಳು ಸೊಸೆಯ, ಅವಳು ಸೊಸೆಯ, ನಾನು ಸೊಸೆಯ, ನಾನೇ ಕೇಳನಿ. ಅವಳ ದಮ್ಮಯ್ಯ ಅಂತವೆ. ನಾನು ಕೇಳಿಲ್ಲ ನಾನು ಕೇಳ್ದಂಗೆ ಹೋಗೋದು. ಇಷ್ಟು ದಿವಸ ಅಂತ ಅಲ್ಲಿ ಇದೆಯೇ, ಯಾವತ್ತಿದ್ರು ಬರ್ಬೇಕು ತಾನೆ. ಆಮೇಲೆ ಇವ್ರು ಕೂಡಿನ ಅಂದ್ರೆ ಏನು ಮಾಡಿ ಕೇಳ್ಕವ. ನಿನ್ನಂತ ನನ್ನ ಮಗನೇ ಇರಬೇಕು ಬಿಡು. ನಿನ್ನಂತ ನನ್ನ ಮಕ್ಳಿದ್ರೆ ಇನ್ನು ನೆಮ್ಮದಿಯಾಗಿ ಇರೋದೇ ಕತೆ. ಎಷ್ಟರ ಮಟ್ಟಿಗೆ ಹೇಳ್ತಾ ಇದ್ದೀವಿ ನೋಡಿ, ಎಷ್ಟರ ಮಟ್ಟಿಗೆ ಹೇಳ್ತಾ ಇದ್ದೀನಿ ಅಂತವ. ಹೋಗ್ಲಾ ನಿಮ್ಮಂತ ಮಕ್ಕಳನ್ನ ಆರ್ಕೆ ಕಟ್ಕೊಂಡು ಇರ್ಬೇಕಲ್ಲ ನಿಮ್ಮಂತೆ ಅವ್ರನ್ನ. ಹಂಗೆಲ್ಲ ಆರ್ಕೆ ಕಟ್ಕೊಂಡು ಇರಬೇಕು. ಮಕ್ಕಳು ಮಟೆ ಮಕ್ಕಳೇ ಸರಿ ಇಲ್ಲ. ಇನ್ನು ಕಂಡವ್ರಿಗೆ ಹೇಳಿ ಅಂತ ಇದ್ನ. ಅಲ್ಲ ಅದೇನಾಗ ಬಗುಳ್ತಾ ಕೂತಿದ್ಯಮ್ಮ? ಎದ್ದು ಬಂದು ಪಾತ್ರೆ ತೊಳೆಯಮ್ಮ. ಎಲ್ಲಾನು ಪಾತ್ರೆ ಗುಡ್ಡೆ ಹಾಕಿವ್ನಿ. ಬೆಳಗ್ದಾನೆ ಬಿಟ್ಟು ಕುಂತವಳೆ ಅರಟೆ ಹೊಡಿತವ. ತಿನ್ನಕ್ಕೆ ಬಂದ್ಬಿಟ್ಟಿಯೇನೋ ಒಂದು ಮಾಡವ. ಅಲ್ಲ ಕೆಲಸ ಮಾಡೋಕ್ಕಾಗಿಲ್ಲ. ಕೆಲಸ ಮಾಡೋದಕ್ಕೆ ಮಾತ್ರ ವಯಸ್ಸಾಗಿರ್ತದೆ. ಬಿಟ್ಟು ತಿನ್ನಕ್ಕೆ ತಿಂತೀಯ? ನೋಡು ಹೆಂಗೆ ಮಾತಾಡೋಳು. ಮಗ ನಾನು ಹೋಗ್ಬಿಟ್ಟು ಬರ್ತೀನಿ ಕಲ. ಅವ್ಳು ಕೇಳ್ಕೊಂಡು ಹೋಗು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.